ಗುರುಜಿ, ಈಗ ಜ್ಞಾನಫಲ ವಿಭಾಗ ಏನ್ ಹೇಳ್ತಾ ಇದ್ದೀರಾ? ಇವತ್ತಿನ ಜ್ಞಾನಫಲ ವಿಭಾಗದಲ್ಲಿ ನಾವು ಪ್ರಾರಂಭಿಸಕ್ಕೆ ಮೊದಲು ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿನದ ರಹಸ್ಯವನ್ನು ತಿಳಿಸಬೇಕು. ಇವತ್ತಿನ ದಿವಸದ ವಿಶೇಷ ಅಂದರೆ ಪ್ರದೋಷ. ಸಾಧಾರಣವಾಗಿ ಪ್ರದೋಷ ಕಾಲಕ್ಕೆ ಶಿವ ಪ್ರದೋಷ ಅಂತ ಕರಿತೀವಿ, ಶಿವನಿಗೆ ಪ್ರದೋಷ, ಬಹಳ ಸಂತೋಷ. ಆದರೆ ಹರಿಪ್ರದೋಷ ಅಂತ ಕರಿತೀವಿ ಇವತ್ತಿನ ದಿವಸ. ಈ ಹರಿಪ್ರದೋಷ ಅಂದರೆ ಸಾಕ್ಷಾತ್ ಹರಿನಾರಾಯಣ ಸ್ಮರಣೆಯಲ್ಲಿ ಆ ಪ್ರದೋಷವನ್ನು ಆಚರಿಸ್ತಾನೆ. ಈಶ್ವರನಿಗೆ ವಿಷ್ಣು ಮಹಾರಾಜ ಪೂಜೆ ಮಾಡ್ತಾನೆ. ಅಂದರೆ ಶ್ರೀಮನ್ನಾರಾಯಣ ನಿದ್ರಾವಸ್ಥೆಯಲ್ಲಿ ಪೂಜೆ ಮಾಡಿದಾಗ ಅನಂತ ಪದ್ಮನಾಭ ಅಂತ, ಅದಕ್ಕೆ ಅನಂತ ಪದ್ಮನಾಭ ವ್ರತ ಬಂದಾಗ ಎಷ್ಟು ಜನ ಪೂಜೆ ಮಾಡದಿದ್ದವರು ಇವತ್ತಿನ ದಿವಸ ಪೂಜೆ ಮಾಡ್ಕೋಬಹುದು ಅಂತ ಕೂಡ ಹೇಳ್ತೀವಿ. ಸಂಧ್ಯಾ ಕಾಲದಲ್ಲಿ ಸಾಕ್ಷಾತ್ ವಿಷ್ಣು ಮಹಾವಿಷ್ಣು ಆಗಿರತಕ್ಕಂಥ ಅವತಾರವನ್ನು ಎತ್ತಿದಾಗ ಭೂಲೋಕ ಸ್ಪರ್ಶ ಮಾಡಿ ಶಿವನ ಪೂಜೆಯನ್ನು ಮಾಡ್ತಾನೆ ಕೈಲಾಸದಲ್ಲಿ. ಅದಕ್ಕೆ ಇವತ್ತು ಮಾನಸ ಸರೋವರದಲ್ಲಿ ನೀವು ನೋಡಬಹುದು, ಸೂರ್ಯನು ಬಹಳ ಬೇಗ ಮುಳುಗ್ತಾನೆ ಎಲ್ಲ ಕಡೆಯಲ್ಲಿ. ಅಂದರೆ ಚಳಿಗಾಲದಲ್ಲಿ ಅತಿ ಶೀಘ್ರದಲ್ಲಿ ಮುಳುಗ್ತಾನೆ. ಆದರೆ ನೀವು ಮಾನಸ ಸರೋವರಕ್ಕೆ ಈ ದಿನ ಅಕಸ್ಮಾತ್ ಏನಾದರೂ ಹೋಗಿದ್ದವರು ಅಥವಾ ಅಲ್ಲಿ ಇದ್ದವರು ಅನುಭವ ಪಟ್ಟಿದ್ದವರು ಆದರೆ ಖಂಡಿತ ನೀವು ನೋಡಬಹುದು 7 ಗಂಟೆ ಕಮ್ಮಿ ಸೂರ್ಯ ಮುಳುಗಲ್ಲ. ಅಷ್ಟು ಹಿಮದಲ್ಲೂ ಆ 7 ಗಂಟೆ ಕಮ್ಮಿ ಸೂರ್ಯ ಮುಳುಗ್ದಿದ್ದಾಗ ಈ ಸಂಧ್ಯಾ ಕಾಲದಲ್ಲಿ ಆ ಸೂರ್ಯ ಹೆಂಗಿರ್ತಾನೆ ಗೊತ್ತಾ, ಇದೆಲ್ಲ ಮಿಸ್ಟ್ ಇರ್ತಾನೆ ಕೈಲಾಸದಲ್ಲಿ. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಮಂಜು ಕವಿದ ವಾತಾವರಣ, ಸುತ್ತಮುತ್ತಲು ಇರತಕ್ಕಂಥ ಬಿಳಿ ಹಸಿರಾಗಿರ್ತಕ್ಕಂಥ ಗಿಡಗಳು, ದೂರದಲ್ಲೆಲ್ಲ 1-2 ಬಿಳಿಯಾಗಿರ್ತಕ್ಕಂಥ ಹಿಮ. ಆ ಹಿಮದ ಮೇಲೆ ಸೂರ್ಯಕಿರಣ ಇನ್ನೇನು ಮುಳುಗ್ತಾ ಇದ್ದಾಗ ಆ ಬಂಗಾರದ ಸೂರ್ಯಕಿರಣ ಅದರ ಮೇಲೆ ಬಿದ್ದಾಗ ಸ್ವರ್ಣ ಕೈಲಾಸ ದರ್ಶನವನ್ನು ಇವತ್ತು ಮಾಡಬಹುದು. ನೀವು ಪ್ರದೋಷ ದಿವಸ ಬಹಳ ಸಂತೋಷ ಪಡ್ತೀರಾ. ಅಂಥ ಒಂದು ಸ್ವರ್ಣ ಕೈಲಾಸ ದರ್ಶನವನ್ನ ಎಷ್ಟೋ ಯುಗದಲ್ಲಿ ಎಷ್ಟೋ ಜನ ಬಹಳ ಜನ ಪ್ರಯತ್ನ ಪಟ್ಟು ಕಾಯ್ತಾರೆ. ಅದಕ್ಕೆ ಇವತ್ತು ಹರಿ ಪ್ರದೋಷ ಅಂತ ಇವತ್ತಿನ ದಿವಸ ವಿಶೇಷ. ಎರಡನೇದಾಗಿ ಚಾಮುಂಡಿ ಬೆಟ್ಟದ ಮೇಲೆ ಉತ್ಸವ, ಜಗನ್ಮಾತೆಗೆ ಆ ಉತ್ಸವವನ್ನು ಮಾಡತಕ್ಕಂಥ ವಿಚಾರದಲ್ಲಿ ಪಲ್ಲಕ್ಕಿ ಮೇಲೆ ಎಲ್ಲಾ ಸೇವೆಗಳನ್ನ ಮಾಡಿ ಅವಳು ಉತ್ಸವ. ನಾಳೆ ದಿವಸ ಮರೀದೆ ನೋಡ್ತಕ್ಕಂಥ ವಿಚಾರ. ಮೈಸೂರಲ್ಲಿರ್ತಕ್ಕಂಥ ಸಾಕಷ್ಟು ಜನ ಚಾಮುಂಡಿ ಬೆಟ್ಟಕ್ಕೆ ರಥೋತ್ಸವಕ್ಕೆ ಹೋಗ್ತಾ ಇದ್ದೀರಾ, ಬಹಳ ವಿಶೇಷ. ನವರಾತ್ರಿಯಲ್ಲಂತೂ ಬೆಟ್ಟದ ಮೇಲೆ, ಕೆಳಗಡೆ ದಸರಾ ಆಚರಣೆ ಇದ್ದೇ ಇರುತ್ತೆ, ಆದರೆ ಬೆಟ್ಟದ ಮೇಲೆ ಜಗನ್ಮಾತೆ ರಥೋತ್ಸವವನ್ನು ಆಚರಿಸ್ತಕ್ಕಂಥದ್ದು. ಇವತ್ತು ಬರೀ ಉತ್ಸವ, ಸಾಯಂಕಾಲ ಪಲ್ಲಕ್ಕಿ ಇರುತ್ತೆ, ನಾಳೆ ರಥೋತ್ಸವ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಆ ಪಲ್ಲಕ್ಕಿನಂದರೆ ಕತ್ಲಲ್ಲಿ ಲೈಟ್ಸ್ ಎಲ್ಲ ಹಾಕಿ ಮಿಣ 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 ಅಂದಾಗ ಅಮ್ಮನವರಿಗೆ ಆ ಶಾಕಾಂಬರಿ ಅಲಂಕಾರವನ್ನು ಮಾಡಿದಾಗಲಿ, ಅವಳಿಗಿರ್ತಕ್ಕಂಥ ನವಿಲ್ ಅಲಂಕಾರ ಮಾಡಿದಾಗಲಿ, ಆ ಕತ್ಲಲ್ಲಿ ಅವಳಿಗೆ ಒಡವೆಗಳನ್ನು ಹಾಕಿದಾಗ ಆ ತಣ 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 ಅಂತ ಹೊಳಿತಾ ಇರಬೇಕು. ಆ ತೇಜಸ್ಸನ್ನು ನೀವು ನೋಡಿದಾಗ ಅನುಭವಿಸ್ಬೇಕು ಅದನ್ನೆಲ್ಲ. ಜಗನ್ಮಾತೆ ಅಯ್ಯೋ ದೇವ್ರು ಬರ್ತಾ ಇದೆ, ನಮಸ್ಕಾರ ಅಂದರೆ ಏನೋ ಪ್ರಯೋಜನವಿಲ್ಲ. ಇಷ್ಟೆಲ್ಲ ನೋಡಿದ ಒಂದು ಅಭಿವೃದ್ಧಿಯನ್ನು ನಾವು ಪಡಿಬೇಕು. ಆದರೆ ನಿಮಗೆ ಇನ್ನೊಂದು ಹೇಳಿದೆ, ಇವತ್ತಿನ ದಿವಸ ಆ ಚಾಮುಂಡೇಶ್ವರಿ ಉತ್ಸವವೇನೋ ಹೇಳ್ಬಿಟ್ಟೆ ನಿಮಗೆ. ಕಥೆಯಲ್ಲಿ ಮೊದಲಾಗಿ ಶ್ರೀಲಂಕಾ ಬಗ್ಗೆ ಏನು ಹೇಳ್ತಿದ್ದೇಳಿ, ರಾವಣನು ಮಂಡೋದರಿಗೆ ತಂದು ಆ ಪೆಟ್ಟಿಗೆಯನ್ನ ಕೊಟ್ಟ, ಭಸ್ಮವನ್ನ ಲಾಕ್ಷಾತ್ ಲಕ್ಷ್ಮಿ, ಆ ಲಕ್ಷ್ಯವನ್ನ ತಾನು ಹಾಕ್ಕೊಂಡು ಲಕ್ಷ್ಯವನ್ನು ಮುಟ್ಟಕ್ಕೆ ಲಕ್ಷ್ಮಿಗೆ ಪರಿವರ್ತನೆ ಮಾಡಿಕೊಂಡ. ಆವತ್ತಿಂದ ಲಕ್ಷ್ಮಿ ಅನ್ನೋದು ಅಲಕ್ಷ್ಮೀಂ ನಿತ್ಯ. ಆವತ್ತಿಂದ ಲಕ್ಷ್ಮಿನ ಯಾವ ಕಾಲಕ್ಕೂ ಅಲಕ್ಷ್ಯ ಮಾಡಬೇಡಿ, ತಾತ್ಸಾರ ಮಾಡಬೇಡಿ. ಗೌರವನ್ನ ಎಷ್ಟು ಚೆನ್ನಾಗಿ ದುಡ್ಡಿನ ಮೇಲೆ ಕೊಡ್ತಿರೋ, ದುಡ್ಡು ಮೇಲೆ ಕೊಡಬೇಕು ಅಂತಲ್ಲ, ಲಕ್ಷ್ಮಿ ಮೇಲೆ ಕೊಡಬೇಕು. ನೀವೇನ್ ಮಾಡ್ತೀರಾ ಗೊತ್ತಾ, ದುಡ್ಡು ನನ್ನ ಹತ್ರ ಇದೆ ಬಿಸಾಕ್ತೀನಿ ಬಿಡ ಅಂತ ಹೇಳಿ ಕ್ರಿಕೆಟ್ಗೆ, ಇಲ್ಲದೆ ಇರೋ ಕಿತ್ತೋದ ಯಾವುದ್ಯಾವುದೋ ಆಟಗಳಿಗೆ, ಇಲ್ಲದೆ ಇದ್ರೆ ಯಾವ್ಯಾವುದೋ ಇರತಕ್ಕಂಥ ಒಂದು ರೇಸ್ಗೆ, ಜೂಜಿಗೆ, ಹೆಣ್ಣಿಗೆ ಹೀಗೆ ಬಿಸಾಕೋದಲ್ಲದೆ, ಲಂಚಕ್ಕೆ ಕೊಡೋದಲ್ಲದೆ, ಇನ್ನೊಬ್ಬನ ಕೊಂಡ್ಕೊಳ್ಳೋಕ್ಕೆ ಮನುಷ್ಯನೇ ಸೇಲ್ ಆಗ್ಬಿಡ್ತಾ ಇದ್ದಾನೆ ಕರ್ಮ. ಆಗ ಲಕ್ಷ್ಮಿ ಏನು ಮಾಡ್ತಾಳೆ, ನಾನು ಈ ರೀತಿಯಾಗಿ ನೀನು ನನ್ನ ದೌರ್ಜನ್ಯ ಮಾಡಿ ನನ್ನನ್ನು ಆ ತಾತ್ಸಾರದಲ್ಲಿ ನೋಡಿದಾಗ ಖಂಡಿತವಾಗಲೂ ಕಾಲಚಕ್ರವನ್ನು ತಿರುಗಿಸ್ಬಿಡ್ತೀನಿ ಅಂತಾಳೆ. ಅದಕ್ಕೆ ಇವತ್ತಿನ ದಿವಸ ಆ ಕಾಲಚಕ್ರ ರಾವಣನಿಗೆ ತಿರುಗೋಯ್ತು. ಹೇಗೆ ತಿರುಗ್ತು ಅಂತ ತೋರಿಸೇ ಇಲ್ಲ ಅಲ್ವೇ? ಈಗ ನೋಡ್ಕೊಂಬನ್ನಿ, ಮಿಕ್ಕ ವಿಚಾರ మాట్లాడాలి. మొన్నే ప్రధానమైతే నీలాకాశానికి కట్టరాదా, నెమలి మెడకు ముడిబెట్టరాదా, సముద్రంలోకి నెట్టరాదా? మరి ఈ స్వయంవరం ఎందుకు, ఆహ్వానాలెందుకు? వచ్చిన వారిని అవమానించడానిక? మాలో ఎవరినైనా వరించక తప్పదు. మాకందరికి ఇష్టం లేని కళ్యాణం జరగదు. దర్శించి తీరుతాను. శౌర్యం సుంకంగా పెట్టి నీ కుమారిని రాక్షసంగా చేపట్టి తీరుతాను. ప్రాణం ఉండగా ఆ పని జరుగుతనివ్వను. అయితే కాచుకో. ఈ బెదిరింపులు నా స్వామి పాదాల నుంచి నన్ను దూరం చేయలేదు. నారాయణార్పితమైన ఈ శరీరం నీకు దక్కదు. నారాయణ శివ కరోతి బ్రాహ్మణ. ఆపనురాలను తండ్రి, ఈ కుశధం ఎదుట సాక్షాత్కరించావా? వేద పఠన వేళ అవతరించావు. వేదవతి పేరుతో హిమాచల పాదం వద్ద వ్రతం సాగించు.
నీ కోరిక నెరవేరుతుంది. గురుదేవుల దీవెన. తక్కులాడి అనంత ఆనందాలలో ఓలలాడు. అగ్నిదేవ, చాలండి. ఉపద్రవం వీలైనంత త్వరగా సముద్రంలోకి నెట్టండి. నీట కలిసిపోతుంది, పీడ వెరగడైపోతుంది. ನೋಡಿದ್ರಾ ರಾವಣನಿಗೆ ಆಗಿರ್ತಕ್ಕಂಥ ವಿಶೇಷ, ಅವನು ಆ ಮಂಡೋದರಿಗೆ ಕೊಟ್ಟಿರತಕ್ಕಂಥ ಡಬ್ಬಿಯಲ್ಲಿ ಒಳಭಾಗದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ. ಇದನ್ನೇನು ಮಾಡಿದ್ಲು, ಎತ್ಕೊಂಡೋಗಿ ಸಮುದ್ರದ ಬಿಸಾಕ್ಬಿಡಿ, ಅಲ್ಲಿರ್ತಕ್ಕಂಥ ಜಾಗದಲ್ಲಿ ಹೂತು ಬಿಡಿ ಅಂದ್ಲು. ಇದೇನಾಯಿತು ಎತ್ತ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ.